ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಾಸಕ ಜನಾರ್ದನ ರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. 15 ದಿನ ಬಿಟ್ಟು ನಿಮಾನ್ಸ್ಗೆ ಸೇರಿಸಬೇಕು ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ವಿಚಾರವಾಗಿ ನಿರಂತರ ಟೀಕೆ ಹಿನ್ನೆಲೆ ರೆಡ್ಡಿ ತಿರುಗೇಟು ಕೊಡೋದು ಮುಂದಾಗಿದ್ದಾರೆ. ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆ ನಿಶ್ಶಕ್ತರಾಗಿದ್ದಾರೆ. ಹೀಗಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ರೆಡ್ಡಿ ಮಾತನಾಡಿದ್ದಾರೆ. ಇನ್ನೊಂದು 15 ದಿನ ಬಿಟ್ಟು ನಿಮಾನ್ಸ್ಗೆ ಸೇರಿಸಬೇಕು ಅಂತ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ವಿಚಾರವಾಗಿ ನಿರಂತರ ಟೀಕೆ ಮಾಡ್ತಾನೆ ಬರ್ತಾರೆ. ಅದರಲ್ಲೂ ಗೃಹ ಸಚಿವರಾದ ಮೇಲೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಈಗಾಗಲೇ ಭಾರಿ ಮಾತಾಡ್ತಾ ಇದ್ರು. ಈಗ ರೆಡ್ಡಿ ಅವರ ಸರತಿ ಪ್ರಿಯಾಂಕ್ ಖರ್ಗೆಗೆ ಕ್ಷೇತ್ರ ಕಳೆದುಕೊಳ್ಳುವಂತ ಭಯ ಎದುರಾಗ್ಬಿಟ್ಟಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿ ಜನಾರ್ದನ ರೆಡ್ಡಿ ವಾಕ್ ಸಮರಕ್ಕೆ ಇಳಿದ ಬಹಳಷ್ಟು ಪತ್ರವನ್ನು ಬರೆಯೋದು, ಸಂಘ ರಿಜಿಸ್ಟರ್ ಆಗಿಲ್ಲ, ಫಂಡಿಂಗ್ ಎಲ್ಲಿ ಬರುತ್ತೆ, ಕೋಟಿ ಹಣ ಎಲ್ಲಿ ಬರುತ್ತೆ, ಫಂಡಿಂಗ್ನ ಮೂಲ ಯಾವುದು, ಹೀಗೆ ಹತ್ತಲವು ಪ್ರಶ್ನೆಗಳನ್ನು ಕೇಳ್ತಾನೆ ಬಂದರು. ಪತ್ರವನ್ನು ಬರೆದ್ರು, ಉತ್ತರಕ್ಕಾಗಿ ವೆಯ್ಟ್ ಮಾಡಿದ್ರು. ಈ ಮೊದಲು ಕೂಡ ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಹಲವಾರು ಬಾರಿ ಮಾತನಾಡಿರೋದನ್ನ, ಟೀಕೆ ಟಿಪ್ಪಣಿ ಮಾಡಿರೋದನ್ನ, ಪ್ರಶ್ನೆ ಕೇಳಿರೋದನ್ನ ಎಲ್ಲವನ್ನ ನಾವು ನೋಡಿದ್ದೀವಿ. ಆದರೆ ಇದು ಈಗ ವಾಕ್ ಸಮರಕ್ಕೆ ವೇದಿಕೆ ಮಾಡಿಕೊಟ್ಟಂಗಾಗಿದೆ. ಈಗ ಸದ್ಯಕ್ಕೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನೊಂದು 15 ದಿನ ಬಿಟ್ಟು ಗೃಹ ಸಚಿವರನ್ನ ನಿಮಾನ್ಸ್ಗೆ ಸೇರಿಸಬೇಕು ಅಂತ ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿರೋದಿಲ್ಲಿ ರೆಡ್ಡಿ. ಕೇವಲ ಮಾಧ್ಯಮಗಳ ಮೂಲಕ ಪ್ರತಿದಿನ, ಯಾಕೆಂದರೆ ಅವರು ಸರ್ಕಾರದಲ್ಲಿ ನಿಶ್ಶಕ್ತರಾಗಿದ್ದಾರೆ. ಅವರು ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡೋದನ್ನು ಚೆನ್ನಾಗಿ ಮಾಡೋದನ್ನು ಬಿಟ್ಟು ದಿನ ಬೆಳಗ್ಗೆ ಆದರೆ RSS ಬಗ್ಗೆ ಮಾತಾಡೋದ್ರ ಮೂಲಕ ಸುದ್ದಿಯಲ್ಲಿ ನಾನು ಇರಬೇಕು ಅನ್ನೋಂಥ ಒಂದು ಚಟ ಬಿಟ್ಟರೆ ಅವ್ರಿಗೆ ಒಂದು ರೀತಿ ಅವ್ರಿಗೇನಾದರೂ ನಿಜವಾಗ್ಲೂ, ಯಾಕೆಂದರೆ ನಮ್ಮ DK ಶಿವಕುಮಾರ್ ಅವರು ಏಕಾಏಕಿ ಅವರಿಗೆ ಗೃಹ ಮಂತ್ರಿನೂ ಕೊಟ್ಬಿಟ್ಟಿದ್ದಾರೆ. ತುಂಬ ಜವಾಬ್ದಾರಿಯುತ ಮಂತ್ರಿ ಸ್ಥಾನ ಅದು. ಸ್ವಲ್ಪ ನಾನೇನಂತಂದರೆ ಅವರಿಗೆ ಒಂದು 15 ದಿನ ಬಿಡುವನ್ನು ಕೊಟ್ಟು ನಮ್ಮ ಬೆಂಗಳೂರು ಹಾಸ್ಪಿಟಲ್ನಲ್ಲಿ ಪ್ರಿಯಾಂಕ ಖರ್ಗೆ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೇನಾದರೂ ತಲೆ ಸರಿಯಾಗಿದೆನಾ ಇಲ್ಲನ ಅನ್ನೋದನ್ನು ನೋಡಿದರೆ ಗೊತ್ತಾಗುತ್ತೆ. ಯಾಕೆಂದರೆ ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು, ಅಂದರೆ ಇವರ ತಂದೆ ಕಾಲದಿಂದ ಇವರು ನೋಡಿರುವಂಥ ರಾಜಕಾರಣಿಗಳು ಈ ದೇಶವನ್ನು ಆಡಳಿತ ಮಾಡಿರೋರಿಂದ ಹಿಡಿದು RSSನ ಅಲುಗಾಡಿಸೋದಕ್ಕೆ ಯಾರ ಕೈಲಾಗಲಿಲ್ಲ. ಈ ಪ್ರಿಯಾಂಕ ಖರ್ಗೆ ಕೈಲಿ ಏನಾಗುತ್ತೆ ಹೇಳಿ ರೀತಿಯಲ್ಲಿ ಮಾತಾಡ್ತೇನೆ ಅಂತಂದರೆ ನಾವು ಇದಕ್ಕೇನು ಹೇಳಬೇಕು ನೋಡಿ. ಪ್ರಿಯಾಂಕ ಖರ್ಗೆ ಅವರು ಕೇವಲ ಮಾಧ್ಯಮಗಳ ಮೂಲಕ